ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್ ಲ್ಯಾಬ್. ಸೊ ನಾನಿವತ್ತು ನಿಮ್ಮ ಮುಂದೆ ಒಂದು ರೀಫರ್ಬಿಶ್ಡ್ ಲ್ಯಾಪ್ಟಾಪನ್ನು ತೋರಿಸ್ತಾ ಇದ್ದೀನಿ. ಸೊ ಇದು ಡೆಲ್ 5400 ಸೀರೀಸ್ ಲ್ಯಾಪ್ಟಾಪು. ಪ್ರೊಸೆಸರ್ ಬಂದ್ಬಿಟ್ಟು i5 8 Gen ಪ್ರೊಸೆಸರು. ಸೊ ಇದೊಂದು ರೀಫರ್ಬಿಶ್ಡ್ ಲ್ಯಾಪ್ಟಾಪ್ ಆಗಿದೆ. ಸೊ ಇದನ್ನು ಯಾವ್ಯಾವ ಥರ ಚೆಕ್ಸ್ ಎಲ್ಲ ಮಾಡಬೇಕು, ಸೊ ರೀಫರ್ಬಿಶ್ ಲ್ಯಾಪ್ಟಾಪ್ ತೊಗೋತಿದ್ದೀರಾ ಅಂತಂದರೆ ಸೊ ಯಾವ ಥರ ನೀವು ಬೈ ಮಾಡ್ಬೋದು, ಏನೇನು ಚೆಕ್ ಪಾಯಿಂಟ್ಸ್ ಇರುತ್ತೆ, ಸೊ ಅದನ್ನೆಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇದು ಬಂದುಬಿಟ್ಟು ಮೌಸು ಅದ್ರ ಜೊತೆ ಬಂದಿದೆ. ಆಮೇಲೆ ಅದ್ರ ಜೊತೆ ಒಂದು ಲ್ಯಾಪ್ಟಾಪ್ ಚಾರ್ಜರ್ ಕೊಡ್ತಾರೆ. ಸೊ ಅದು ಅರೌಂಡ್ 65 ವ್ಯಾಟ್ ಚಾರ್ಜರು. ಸೊ ಅದ್ರ ಜೊತೆ ಕೇಬಲ್ಸು, ಆಮೇಲೆ ಅಡಾಪ್ಟರು ಅದೆಲ್ಲ ಬರುತ್ತೆ. ಸೊ ಇದು ಹಳೆ ಸೆಕೆಂಡ್ ಹ್ಯಾಂಡ್ ಚಾರ್ಜರ್ ಇರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಲ್ಯಾಪ್ಟಾಪ್ ನೋಡ್ತಿದ್ದೀರಾ ನೀವು. ಸೊ ಅದರ ಸರ್ಫೇಸ್ ಫಿನಿಶ್ ನೋಡಿ. ಸೊ ಏನು ಸ್ಕ್ರ್ಯಾಚಸ್ ಇಲ್ಲ ಅದ್ರ ಮೇಲೆ. ಸೊ ಅದನ್ನು ಫಸ್ಟ್ ನೀವು ಫಿಸಿಕಲ್ ಡ್ಯಾಮೇಜ್ ಚೆಕ್ ಮಾಡ್ಬೇಕು. ಎಲ್ಲ ಕಡೆ ಎಲ್ಲ ಕಾರ್ನರ್ಸು ಚೆಕ್ ಮಾಡಬೇಕು ಈ ಥರ. ಸೊ ಎನಿ ಕಾರ್ನರ್ಸ್ ಡ್ಯಾಮೇಜ್ ಆಗಿದರೆ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಅಂತ ಅರ್ಥ. ಸೊ ಇದು ಯಾವ ಕಾರ್ನರ್ಸಲ್ಲಿ ಡ್ಯಾಮೇಜ್ ಇಲ್ಲ, ಸೊ ಅದನ್ನು ನೀವು ಚೆಕ್ ಮಾಡ್ಕೋಬೇಕು. ಸೊ ಅದೇ ಥರ ನೀವು ಬಾಡಿ ಸುತ್ತಮುತ್ತ ಎಲ್ಲ ಚೆಕ್ ಮಾಡ್ಕೊಂಡು, ಸೊ ಏನು ಡ್ಯಾಮೇಜ್ ಇಲ್ಲ ಅಂತಂದರೆ ನೆಕ್ಸ್ಟು ಅದನ್ನು ಓಪನ್ ಮಾಡಿ ಅದರದ್ದು ಸ್ಕ್ರೀನ್ ಏನಿರುತ್ತಲ್ಲ ಅದನ್ನೆಲ್ಲ ನೀವು ಇನ್ಸ್ಪೆಕ್ಷನ್ ಮಾಡಬೇಕು. ಸ್ಕ್ರೀನ್ ಮೇಲೇನು ನೀವು ಏನೇನು ಸ್ಕ್ರ್ಯಾಚಸ್ ಇದೆಯಾ ಅಥವಾ ಏನಿಲ್ವಾ ಅಂತ ಅದನ್ನೆಲ್ಲ ಚೆಕ್ ಮಾಡ್ಕೋಬೇಕು. ಆಮೇಲೆ ಕ್ಯಾಮ್ರಾ ಮೇಲೆ ಸ್ಕ್ರ್ಯಾಚಸ್ ಬಂದಿದೆಯಾ ಅಥವಾ ಇಲ್ಲ ಅದನ್ನು ಚೆಕ್ ಮಾಡ್ಕೋಬೇಕು. ಸೊ ಅದೇ ಥರ ಆಮೇಲೆ ಫ್ರೇಮ್ ಸುತ್ತಮುತ್ತ ಏನಾದರೂ ಡ್ಯಾಮೇಜ್ ಆಗಿದೆಯಾ, ಆಮೇಲೆ ಅದ್ರ ಫಿಟ್ ಕರೆಕ್ಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡಬೇಕು. ಸೊ ಆಮೇಲೆ ಹಿಂಜಸ್ ಅದನ್ನು ಚೆಕ್ ಮಾಡ್ಕೋಬೇಕು. ಆಮೇಲೆ ಪ್ರತಿಯೊಂದು ಕೀನೂ ಚೆಕ್ ಮಾಡ್ಕೋಬೇಕು, ಡ್ಯಾಮೇಜ್ ಇದೆಯಾ ಅಥವಾ ಫಿಸಿಕಲಾಗಿ ಕರೆಕ್ಟಾಗಿ ಕೂತಿದೆಯಲ್ಲ ಅಂತ. ಸೊ ಇದೇ ಥರ ಚೆಕ್ ಮಾಡಿದಾದಮೇಲೆ ಎಲ್ಲ ಸರೌಂಡಿಂಗ್ ಒಂದ್ಸತ ಇನ್ಸ್ಪೆಕ್ಷನ್ ಮಾಡಿ. ಸೊ ಇದಾದಮೇಲೆ ನೀವು ನೋಡ್ತಾ ಇರ್ಬೋದು, ಈ ಲ್ಯಾಪ್ಟಾಪಲ್ಲಿ ಆ ಥರದ್ದೇನು ಡ್ಯಾಮೇಜ್ ನಿಮಗೆ ಸಿಗ್ತಾಯಿಲ್ಲ ಇಲ್ಲಿ. ಸೊ ಅದಕ್ಕೆ ನಾನು ಇದನ್ನೆಲ್ಲ ಒಂದು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಎಲ್ಲ ಇನ್ಸ್ಪೆಕ್ಷನ್ ಮಾಡಿದೆ. ಆಮೇಲೆ ಪವರ್ ಆನ್ ಮಾಡಬೇಕು. ಸೊ ಪವರ್ ಆನ್ ಮಾಡಿದ ಮೇಲೆ ಸೊ ಇದು ಜಸ್ಟ್ ನೀವು ಹಾಗೆ ನಿಮಗೆ ಅನ್ನಿಸ್ಬೇಕು ಅದು ಕ್ವಿಕ್ಕಾಗಿ ಟರ್ನ್ ಆನ್ ಆಗ್ತಿದೆ, ಡಿಸ್ಪ್ಲೇ ಬರ್ತಾಯಿದೆ ಅಂತ ನಿಮಗೆ ಅನ್ನಿಸ್ಬೇಕು. ಅಂದರೆ ವಿದಿನ್ 5 to 10 ಸೆಕೆಂಡ್ ಅಟ್ಲೀಸ್ಟ್ ಅದು ಟೈಮ್ ತೊಗೊಳುತ್ತೆ ಆನ್ ಆಗೋಕ್ಕೆ. ಸೊ ಆ ಥರ ಪವರ್ ಆನದಲ್ಲಿ ಸೊ ಅದರದ್ದು ಬೂಟಿಂಗ್ ಸ್ಪೀಡ್ ಇರುತ್ತಲ್ಲ ಅದು ಚೆನ್ನಾಗಿದೆ ಅಂತ ಅರ್ಥ. ಸಪೋಸ್ ಅದು ಭಾಳ ಲೇಟ್ ಆಗ್ತಿದ್ರೆ ಸೊ ಅದನ್ನು ಪ್ರಿಫರ್ ಮಾಡೋಕ್ಕೆ ಹೋಗಬೇಡಿ. ಸೊ ಇದು ಇವಾಗ ನೋಡಿದ್ರಲ್ಲ, ಸೊ ಇದು ಒಂದು 5 to ಮ್ಯಾಕ್ಸ್ 10 ಸೆಕೆಂಡ್ ಟೈಮ್ ತೊಗೊಂತು. ಸೊ ಅದರ ಅರ್ಥ ಅದು ಚೆನ್ನಾಗೇ ಪ್ರೊಸೆಸ್ ಆಗ್ತಿದೆ ಅಂತ ಅರ್ಥ. ಸೊ ಬೂಟಿಂಗ್ ಸ್ಪೀಡ್ ಚೆನ್ನಾಗಿದೆ ಅರ್ಥ ಅಂತ. ಆಮೇಲೆ ಜಸ್ಟ್ ಮೌಸ್ ಎಲ್ಲ ವರ್ಕಿಂಗ್ ಇದೆ ಎಲ್ಲ ಮೌಸ್ ಪ್ಯಾಡ್ನ ಚೆಕ್ ಮಾಡಿ. ಸೊ ನೆಕ್ಸ್ಟ್ ಬೈಯಿಂಗ್ ಚೆಕ್ಸ್ ಹೋಗೋಕ್ಕಿಂತ ಮುಂಚೆ ಒಂದು ಸರೌಂಡ್ ಲುಕ್ ನೋಡ್ಕೊಂಬಿಡೋಣ ಯಾವ ಥರ ಇದೆ ಅಂತ. ಇದು ಫ್ರೆಂಡ್ಸ್, ನೆಕ್ಸ್ಟ್ ಬಂದುಬಿಟ್ಟು ನಾನು ನಿಮಗೆ ಯಾವ ಥರ ಇದರದ್ದು ಬ್ಯಾಟ್ರಿ ಹೆಲ್ತ್ನ ಚೆಕ್ ಮಾಡೋದಂತ ಹೇಳ್ಕೊಡ್ತೀನಿ. ಫಸ್ಟು ನೀವು ವಿಂಡೋಸ್ ರನ್ ಕೊಟ್ಟರೆ ಆಮೇಲೆ ಅದರೊಳಗಡೆ ಕಮಾಂಡ್ CMD ಕಮಾಂಡ್ ಅಂತ ಹಾಕಿ ರನ್ ಮಾಡಿದರೆ ಈ ಥರ ಬ್ಲ್ಯಾಕ್ ಸ್ಕ್ರೀನ್ ಬರುತ್ತೆ. ಇದರೊಳಗಡೆ ನೀವು ನಾನಿಲ್ಲಿ ಹಾಕ್ತಾ ಇರೋ ಟೈಪ್ ಮಾಡಿರೋ ಪವರ್ CPG ಸ್ಪೇಸ್ iPhone ಬ್ಯಾಟ್ರಿ ರಿಪೋರ್ಟ್ ಅಂತ ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡಿದರೆ ನಿಮಗೆ ಒಂದು URL ಬರುತ್ತೆ. ಸೊ ಆ URLನ ನೀವು ಕಾಪಿ ಮಾಡ್ಕೋಬೇಕು. ಸೊ ಅದನ್ನು ಕಾಪಿ ಆದಮೇಲೆ ಒಂದು ಗೂಗಲ್ ಅಥವಾ ಯಾವುದಾದ್ರೂ ಬ್ರೌಸರ್ ಓಪನ್ ಮಾಡಿ ಅದರೊಳಗಡೆ ಪೇಸ್ಟ್ ಮಾಡಿ. ಸೊ ನೀವಾಗ ಅದರದ್ದು
ಪೇಸ್ಟ್ ಮಾಡಿದ ಮೇಲೆ ಕಂಪ್ಲೀಟ್ ಬ್ಯಾಟ್ರಿ ರಿಪೋರ್ಟ್ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಬ್ಯಾಟ್ರಿ ರಿಪೋರ್ಟಲ್ಲಿ ನೀವು ಏನೆಲ್ಲ ಚೆಕ್ ಮಾಡ್ಬೋದು ಅಂದರೆ ಅದು ಎಷ್ಟು ಕೆಪ್ಯಾಸಿಟಿ ಇದೆ ಮತ್ತು ಕರೆಂಟ್ಲಿ ಅದು ಕರೆಂಟ್ ಸ್ಟೇಟಸ್ ಎಷ್ಟು ಕೆಪ್ಯಾಸಿಟಿ ಅದು ನಿಮಗೆ ಚಾರ್ಜ್ ಆಗಿರುತ್ತೆ ಅನ್ನೋದನ್ನ ತೋರಿಸುತ್ತೆ. ಸೊ ಟೋಟಲ್ ಕೆಪ್ಯಾಸಿಟಿ ಬೈ ಲೆಫ್ಟ್ ಔಟ್ ಕೆಪ್ಯಾಸಿಟಿ. ಸೊ ನೀವು ಅದನ್ನ ಮಾಡಿದರೆ ನಿಮಗೆ ಎಷ್ಟು ಪರ್ಸೆಂಟೇಜ್ ಡಿಫ್ರೆನ್ಸ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಅದ್ರ ಮೇಲೆ ನೀವು ಡಿಸೈಡ್ ಮಾಡ್ಬೋದು. ಅದು ಜಾಸ್ತಿ ಡಿಫ್ರೆನ್ಸ್ ಬಂದರೆ ಸೊ ಅದು ಬ್ಯಾಟ್ರಿ ಸರಿ ಇಲ್ಲ ಅಂತ ಅರ್ಥ. ಸೊ ಅದೇ ಥರ ನೀವು ನೆಕ್ಸ್ಟ್ ಹೋಗಿ ಕೀಪ್ಯಾಡ್ ಟೆಸ್ಟ್ನ ಮಾಡ್ಬೋದು. ಸೊ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಕೀಪ್ಯಾಡ್ ಟೆಸ್ಟ್ ಅಂತ ಟೈಪ್ ಮಾಡಿದರೆ ಸೊ ಫಸ್ಟ್ URL ಏನಿದೆಯಲ್ಲ ಕೀಪ್ಯಾಡ್ ಟೆಸ್ಟ್ ಅಂತ, ಸೊ ಅದನ್ನು ಹೋಗಿ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ನಿಮಗೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಅಲ್ಲಿ ನಿಮಗೆ ಎಕ್ಸಾಕ್ಟ್ ಕೀಬೋರ್ಡ್ ಯಾವ ಥರ ಇರುತ್ತೆ ಅಂತ ತೋರಿಸುತ್ತೆ. ಸೊ ಅದನ್ನು ಒಂದೊಂದಾಗಿ ನೀವು ಕೀಬೋರ್ಡ್ನ ಪ್ರೆಸ್ ಮಾಡಿ. ಸೊ ನಾನಿಲ್ಲಿ ಜಸ್ಟ್ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ, ಪ್ರೆಸ್ ಮಾಡ್ತಿದ್ದೀನಿ ನಾನಿವಾಗ. ಸೊ ಒಂದೊಂದು ಯಾವ ಥರ ಪ್ರೆಸ್ ಮಾಡಿದಾಗ ನಿಮಗೆ ಅಲ್ಲಿ ವೈಟ್ ಕಲರ್ ಅದು ಕೀಪ್ಯಾಡ್ ಹೈಲೈಟ್ ಆಗುತ್ತೆ. ಸಪೋಸ್ ಯಾವುದಾದ್ರೂ ಕೀ ನಿಮಗೆ ಕಂಟಿನ್ಯೂಸ್ ಆಗಿ ಪ್ರೆಸ್ ಆಗ್ತಾಯಿದ್ರೆ ಅದು ನಿಮಗೆ ಡಾರ್ಕ್ ಬ್ಲೂ ಅಲ್ಲಿ ತೋರಿಸುತ್ತೆ. ಸೊ ನಾನಿವಾಗ ಪ್ರೆಸ್ ಮಾಡ್ತಿದ್ದೀನಲ್ಲ, ಬ್ಲೂ ಕಲರ್ ತೋರಿಸ್ತಾ ಇದ್ದೀರ. ಸೊ ಅದೇ ಥರ ಅದು ಕಂಟಿನ್ಯೂಸ್ ಪ್ರೆಸ್ ಮಾಡಿದಾಗ ಅದು ಡಾರ್ಕ್ ಬ್ಲೂ ತೋರಿಸುತ್ತೆ. ಸೊ ಆವಾಗ ನೀವು ಅದನ್ನ ಜಡ್ಜ್ ಮಾಡ್ಬೋದು ಅದು ವರ್ಕಿಂಗ್ ಫೈನ್ ಅಥವಾ ಇಲ್ಲ ಅಂತ. ಸೊ ಇದೇ ಥರ ಎಲ್ಲ ಕೀಪ್ಯಾಡೆಲ್ಲ ನೀವು ಕಂಪ್ಲೀಟಾಗಿ ಟೆಸ್ಟ್ ಮಾಡಿ. ಸೊ ಕಂಪ್ಲೀಟ್ ಟೆಸ್ಟ್ ಮಾಡಿದಾಗ ನಿಮಗೆ ಎಲ್ಲದು ವೈಟ್ ಕಾಣಿಸ್ಬೇಕು, ಅಂದರೆ ಇದು ವರ್ಕಿಂಗ್ ಫೈನ್ ಅಂತ ನೀವು ಆಮೇಲೆ ಡಿಸೈಡ್ ಮಾಡ್ಬೋದು. ಸೊ ಇದಾದಮೇಲೆ ನಿಮಗೆ ಡಿಸ್ಪ್ಲೇ ಕರೆಕ್ಟಾಗಿದೆ ಇಲ್ಲ ಅಂತ ಚೆಕ್ ಮಾಡ್ಬೋದು. ಸೊ ಅದು ಯಾವ ಥರ ಅಂದರೆ ಸಪೋಸ್ ನಿಮ್ಮದು ಎಲ್ಲ ಕಲರ್ನ ಡಿಸ್ಪ್ಲೇಯಲ್ಲಿ ನೋಡಿದರೆ ಯಾವ್ದಾದ್ರು ಡೆಡ್ ಪಿಕ್ಸೆಲ್ ಅಂತ ನೀವು ಕನ್ಫರ್ಮ್ ಮಾಡ್ಕೋಬೋದು. ಅದನ್ನ ಮಾಡ್ಬೇಕಂದ್ರೆ ನೀವು ಡೆಡ್ ಪಿಕ್ಸೆಲ್ ಟೆಸ್ಟ್ ಅಂತ ಗೂಗಲಲ್ಲಿ ಹೊಡೆರಿ. ಸೊ ಫಸ್ಟ್ URL ಓಪನ್ ಮಾಡಿ. ಸೊ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ ಒಂದು. ಅದಾದಮೇಲೆ ಜಸ್ಟ್ ಸ್ಕ್ರಾಲ್ ಡೌನ್ ಮಾಡಿದಾಗ ಅಲ್ಲಿ ನಿಮಗೆ ಕಂಪ್ಯೂಟರ್ಸ್ ಅಂತ ಟೆಸ್ಟ್ ಫಾರ್ ಕಂಪ್ಯೂಟರ್ಸ್ ಅಂತ ಸಿಗುತ್ತೆ. ಅದನ್ನ ಪ್ರೆಸ್ ಮಾಡಿದ ತಕ್ಷಣ ನೆಕ್ಸ್ಟು ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಸೊ ಅಡ್ವರ್ಟೈಸ್ಮೆಂಟ್ನ ಕ್ಲೋಸ್ ಮಾಡಿ ನೆಕ್ಸ್ಟು ನೀವು ಒಂದೊಂದೇ ಕಲರ್ನ ಪ್ರೆಸ್ ಮಾಡ್ತಾ ಹೋಗಿ, ಕ್ಲಿಕ್ ಮಾಡ್ತಾ ಹೋಗಿ. ಸೊ ಅದು ಕಲರ್ನ ತೋರಿಸುತ್ತೆ. ಸೊ ಕಲರ್ ತೋರಿಸಿದಾಗ ನಿಮಗೆ ಗೊತ್ತಾಗುತ್ತೆ ಅದು ಎಲ್ಲ ಕಡೆ ಸೇಮ್ ಕಲರ್ ಇದೆಯಾ ಅಥವಾ ಬೇರೆ ಕಲರ್ ಇದೆ ಅಂತ ನೀವು ವೆರಿಫೈ ಮಾಡಬೇಕು. ಸಪೋಸ್ ಬೇರೆ ಕಲರ್ ಯಾವುದಾದ್ರೂ ಬಂದರೆ ಅದು ಅಲ್ಲಿ ಡೆಡ್ ಪಿಕ್ಸೆಲ್ ಇದೆ ಅಂತ ಕನ್ಫರ್ಮ್ ಆಗುತ್ತೆ. ಸೊ ಇದೇ ಥರ ನೀವು ಎಲ್ಲ ಕಲರ್ನೂ ಒಂದೊಂದಾಗಿ ಕ್ಲಿಕ್ ಮಾಡಿ ಎಲ್ಲ ಕನ್ಫರ್ಮೇಷನ್ ಮಾಡ್ಕೊಳ್ಳಿ. ಸೊ ಇದೇ ಥರ ನೀವು ಡಿಸ್ಪ್ಲೇ ಡೆಡ್ ಪಿಕ್ಸೆಲ್ನ ಟೆಸ್ಟ್ ಮಾಡ್ಬೋದು. ಫ್ರೆಂಡ್ಸ್, ನೆಕ್ಸ್ಟ್ ನಾನು ಹಾರ್ಡ್ ಡಿಸ್ಕ್ ಹೆಲ್ತ್ನ ಯಾವ ಥರ ಇದೆ ಅಂತ ಚೆಕ್ ಮಾಡೋದನ್ನ ಹೇಳ್ತೀನಿ. ಫಸ್ಟು ನೀವು ವಿಂಡೋಸ್ ಸರ್ಚಲ್ಲಿ ಹೋಗಿ ಡಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಸರ್ಚ್ ಮಾಡಿ. ಸೊ ಅದಾದಮೇಲೆ ಕೆಳಗಡೆ ಕ್ರಿಯೇಟ್ ಆ್ಯಂಡ್ ಫಾರ್ಮೆಟ್ ಹಾರ್ಡ್ ಡಿಸ್ಕ್ ಅಂತ ಇರುತ್ತೆ. ಸೊ ಅದನ್ನು ಪ್ರೆಸ್ ಮಾಡಿ. ಸೊ ಅದಾದಮೇಲೆ ಒಂದು ವಿಂಡೋ ಓಪನ್ ಆಗುತ್ತೆ. ಜಸ್ಟ್ ಓಪನ್ ಮಾಡಿ ಎನ್ಲಾರ್ಜ್ ಮಾಡಿದಾಗ ನೀವು ಅದು ಚೆಕ್ ಮಾಡ್ಬೋದು. ಅದು ಸ್ಟೇಟಸಲ್ಲಿ ಹೆಲ್ದಿ ಅಂತ ತೋರಿಸ್ಬೇಕು. ಸೊ ಎಲ್ಲ ಡ್ರೈವು ಇದು ಯಾವ್ಯಾವ ಅಪ್ಲಿಕೇಬಲ್ ಡ್ರೈವ್ಸ್ ಇದೆಯಲ್ಲ ಅಲ್ಲಿ ನಮ್ಮ ಕಡೆ ಎಲ್ಲದಕ್ಕೂ ಹೆಲ್ದಿ ಅಂತ ತೋರಿಸ್ಬೇಕು. ಸೊ ಆ ಥರ ಇದ್ದರೆ ನಿಮ್ಮದು ಹಾರ್ಡ್ ಡಿಸ್ಕ್ ಹೆಲ್ದಿ ಆಗಿದೆ ಅಂತ ಅರ್ಥ. ಫ್ರೆಂಡ್ಸ್, ನೆಕ್ಸ್ಟ್ ಬಂದುಬಿಟ್ಟು ಸಿಸ್ಟಮ್ ಇನ್ಫಾರ್ಮೇಷನ್ ಚೆಕ್ ಮಾಡೋದಾದ್ರೆ ಮೈ PC ಅಂತ ಹೋಗುತ್ತೆ. ಅದ್ರಲ್ಲಿ ಹೋಗಿ ರೈಟ್ ಕ್ಲಿಕ್ ಕೊಟ್ಟು ಪ್ರಾಪರ್ಟೀಸ್ ಹೊಡೆದ್ರೆ ಅಲ್ಲಿ ನೀವೆಲ್ಲ ನೋಡ್ಬೋದು ನಿಮ್ಮದು ಪ್ರೊಸೆಸರ್ ಏನಿದೆ, ಇಂಟೆಲ್ i5 ಮತ್ತು ರ್ಯಾಮ್ ಏನಿದೆ, ಗ್ರಾಫಿಕ್ ಕಾರ್ಡ್ ಏನಿದೆ, ಆಮೇಲೆ ಟೋಟಲ್ ಅದು ಸ್ಟೋರೇಜ್ ಏನಿದೆ, ಅದ್ರ ಪ್ರಾಪರ್ಟೀಸ್ ಎಲ್ಲ ಇನ್ಡೆಪ್ತ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ. ಸೊ ಡಿವೈಸ್ ಇನ್ಫೋದಲ್ಲಿ ಎಲ್ಲ ಕೊಟ್ಟಿರ್ತಾರೆ. ಸೊ ಅದನ್ನೆಲ್ಲ ನೋಡ್ಕೋಬೋದು ನೀವು. ಸೊ ನಾನು ಅದನ್ನ ಡಬಲ್ ಕನ್ಫರ್ಮೇಷನ್ ಮಾಡಿ ಯಾವ ಕಾನ್ಫಿಗರೇಷನ್ ಅವ್ರು ಹೇಳ್ತಿದ್ದಾರೆ, ಆಮೇಲೆ ನೀವು ಯಾವ ಕಾನ್ಫಿಗರೇಷನ್ ತೊಗೋತಿದ್ದೀರಾ ಅಂತ ಡಬಲ್ ಕನ್ಫರ್ಮೇಷನ್ ಮಾಡಿದ ಮೇಲೆ ನೀವು ಒಂದು ಬೈ ಮಾಡ್ಬೋದು. ಇಲ್ಲ ಅಂತಂದರೆ ಕಾನ್ಫಿಗರ್ ಬೇರೆ ಹಾಕೋಬೋದು. ಫ್ರೆಂಡ್ಸ್, ಅದಾದಮೇಲೆ ನೆಕ್ಸ್ಟು ನೀವು ಬ್ಲೂಟೂತ್ ಮತ್ತು ವೈಫೈ ವರ್ಕಿಂಗ್ ಇದೆ ಎಲ್ಲ ಅಂತ ಚೆಕ್ ಮಾಡ್ಬೋದು. ಸೊ ಅಲ್ಲಿ ಹೋಗಿ ರೈಟ್ ಕಾರ್ನರಲ್ಲಿ ಬಾಟಮಲ್ಲಿ ಹೋದರೆ ಅದನ್ನು ಐಕಾನ್ಸ್ ಪ್ರೆಸ್ ಮಾಡಿ ನಿಮ್ಮ ಮೊಬೈಲ್ನ ಕನೆಕ್ಟ್ ಮಾಡಿ ಚೆಕ್ ಮಾಡ್ಬೋದು. ಸೊ ಇದೇ ಥರ ನೀವು ಎರಡು ವೈಫೈ ವರ್ಕಿಂಗ್ ಇದೆಯಾ ಆಮೇಲೆ ಬ್ಲೂಟೂತ್ ವರ್ಕಿಂಗ್ ಇದೆಯಾ ಅಂತ ಇನ್ಫಾರ್ಮೇಷನ್ ತೊಗೊಳ್ಳಿ. ಫ್ರೆಂಡ್ಸ್, ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಚಾರ್ಜರ್ನ ಒಂದ್ಸಲ ಕನ್ಫರ್ಮೇಷನ್ ಮಾಡ್ಕೊಳ್ಳಿ. ಅದನ್ನು ಪ್ಲಗಿನ್ ಮಾಡಿ ಕನೆಕ್ಷನ್ ಕೊಟ್ಟು ಚಾರ್ಜ್ ಆಗ್ತಿದೆ ಇಲ್ಲ ಅಂತ ಒಂದ್ಸಲ ರೈಟ್ ಸೈಡ್ ಐಕಾನಲ್ಲಿ ಹೋಗಿ ಕನ್ಫರ್ಮೇಷನ್ ತೊಗೊಳ್ಳಿ. ಸೊ ದಟ್ ನೀವು ಅದನ್ನು ಮಿಸ್ ಮಾಡಬಾರ್ದು. ಆಮೇಲೆ ನೆಕ್ಸ್ಟು ಮೌಸ್ನ ಕನೆಕ್ಟ್ ಮಾಡಿ. ಸೊ ಎಲ್ಲ USB ಪೋರ್ಟ್ಸ್ ಏನೇನಿದೆ ಎಲ್ಲ ಕಡೆ ಕನೆಕ್ಟ್ ಮಾಡಿ ಚೆಕ್ ಮಾಡಿ. ಹಾಗಂದರೆ ನಿಮಗೆ ಎಲ್ಲ USB ಪೋರ್ಟ್ಸ್ ನಿಮಗೆ ವರ್ಕಿಂಗ್ ಇದೆ ಅಂತ ಕನ್ಫರ್ಮೇಷನ್ ಆಗುತ್ತೆ. ಸೊ ಅದೇ ಥರ ನೀವು ಮೌಸ್ನು ಕನ್ಫರ್ಮೇಷನ್ ಮಾಡ್ಕೋಬೋದು ವರ್ಕಿಂಗ್ ಇದೆಯಲ್ಲ ಅಂತ.